ವಿದ್ಯಾವರ್ಧಕ ಸಂಘ ಧಾರವಾಡ, ಸಮಾಜ ಪರಿವರ್ತನಾ ಸಮುದಾಯ ಧಾರವಾಡ. ಇದೇ 23ರಂದು ಮಂಗಳವಾರ ಬೆಳಿಗ್ಗೆ 11 ಗಂಟೆಗೆ ನಾಡೋಜ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪ ಸಭಾಭವನದಲ್ಲಿ ದೇಶದ ಪ್ರಖ್ಯಾತ ನ್ಯಾಯವಾದಿ ಶ್ರೀ ಪ್ರಶಾಂತ್ ಭೂಷಣ್ ಅವರಿಗೆ ಮಹಾಸಂಗ್ರಾಮಿ ಎಸ್ಆರ್ ಹಿರೇಮಠ ಸಮಾಜ ಪರಿವರ್ತನಾ ಪುರಸ್ಕಾರ ಎಂಬ ನಗದು ಬಹುಮಾನ, ವಾಚಿಕೆ ಮತ್ತು ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಇಬ್ಬರು ಪ್ರಖ್ಯಾತರ ಉಪಸ್ಥಿತಿಯು ಕಾರ್ಯಕ್ರಮದ ಶೋಭೆಯನ್ನ ಹೆಚ್ಚಿಸುತ್ತೆ. ಮಹಾಸಂಗ್ರಾಮಿ ಎಸ್ಆರ್ ಹಿರೇಮಠ್ ಅವರು ತಮ್ಮ ಭ್ರಷ್ಟಾಚಾರದ ವಿರುದ್ಧ, ಮಾನವ ಹಕ್ಕುಗಳಿಗಾಗಿ ಮತ್ತು ಪರಿಸರ ಸಂರಕ್ಷಣೆಗಾಗಿ ನಡೆಸ್ತಾ ಇರುವ ಹೋರಾಟದ ಮೂಲಕ ಧಾರವಾಡ ನಗರಕ್ಕೆ ದೇಶದಲ್ಲಿ ಒಂದು ಹೆಮ್ಮೆಯ ಹೆಸರನ್ನ ತಂದುಕೊಟ್ಟ ಹಿರಿಯರಾಗಿದ್ದಾರೆ. ಈ ವಿಶಿಷ್ಟ ಕಾರ್ಯಕ್ರಮದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಪ್ರಖ್ಯಾತ ನ್ಯಾಯವಾದಿ ಶ್ರೀ ಪ್ರಶಾಂತ್ ಭೂಷಣ್ ಅವರಿಗೆ ಪ್ರಶಸ್ತಿಯನ್ನ ನೀಡಲಾಗುತ್ತೆ. ಇದೊಂದು ಅಪೂರ್ವವಾದ ಸಮಾಗಮ ಮತ್ತು ಸಮಾವೇಶವಾಗಿದೆ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಶೋಭೆಯನ್ನ ತರಬೇಕಾಗಿ ಕೋರಿಕೊಳ್ತೀವಿ. ಶ್ರೀ ಪ್ರಶಾಂತ್ ಭೂಷಣ್ ಮತ್ತು ಶ್ರೀ ಎಸ್ಆರ್ ಹಿರೇಮಠ್ ಅವರು ಪ್ರಜಾಪ್ರಭುತ್ವದ ಮತ್ತು ನಾಗರಿಕ ಹಕ್ಕುಗಳ ಸಂರಕ್ಷಣೆಗಾಗಿ ಹೋರಾಟ ಮಾಡ್ತಾ ಇರುವ ಇಬ್ಬರು ಭಾರತದ ಹೆಮ್ಮೆಯ ಪುತ್ರರಾಗಿದ್ದಾರೆ. ಈ ಪ್ರಶಸ್ತಿಯನ್ನ ಸಮಾಜ ಪರಿವರ್ತನಾ ಸಮುದಾಯ ಎಂಬ ಮಹತ್ವದ ಸಂಸ್ಥೆಯನ್ನು ಹುಟ್ಟುಹಾಕಿರುವ ಎಸ್ಆರ್ ಹಿರೇಮಠ್ ಅವರು ಧಾರವಾಡದ ಹೆಮ್ಮೆಯ ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಸ್ಥಾಪಿಸಿದ್ದಾರೆ. ಈ ಕಾರ್ಯಕ್ರಮದ ಉದ್ಘಾಟನೆ ಪ್ರೂ. ಸಿ. ಬಸವರಾಜ್ ಗೌರವಾನ್ವಿತ ಕುಲಪತಿಗಳು, ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ ಹುಬ್ಬಳ್ಳಿ ಇವರು ನೆರವೇರಿಸುತ್ತಾರೆ. ಪ್ರಶಸ್ತಿ ಪ್ರದಾನ ಜಸ್ಟಿಸ್ ಶ್ರೀ ಎನ್ ಸಂತೋಷ್, ವಿಶ್ರಾಂತ ಗೌರವಾನ್ವಿತ ನ್ಯಾಯಾಧೀಶರು, ಸರ್ವೋಚ್ಚ ನ್ಯಾಯಾಲಯ ನವದೆಹಲಿ ಮತ್ತು ವಿಶ್ರಾಂತ ಲೋಕಾಯುಕ್ತರು, ಕರ್ನಾಟಕ ರಾಜ್ಯ ಬೆಂಗಳೂರು ಇವರು ನೆರವೇರಿಸುತ್ತಾರೆ. ಮುಖ್ಯ ಅತಿಥಿಯಾಗಿ ಪ್ರೂ. ಆನಂದ್ ಕುಮಾರ್ ಅಧ್ಯಕ್ಷರು, ಸಿಎಫ್ಟಿ ಗೋವಾ ಹಾಗೂ ಅಧ್ಯಕ್ಷತೆ ಶ್ರೀ ಕೆವಿ ನಾವಲಗಿಮಠ, ಗೌರವ ಉಪಾಧ್ಯಕ್ಷರು ಕವಿ ಸಂಘ ಧಾರವಾಡ ಉಪಸ್ಥಿತರಿರುತ್ತಾರೆ. ಶ್ರೀ ಪ್ರಶಾಂತ್ ಭೂಷಣ್ ಅವರು ಪರಿಸರ ಹಾಗೂ ನ್ಯಾಯಾಂಗದ ಕುರಿತು ಮಾತನಾಡುತ್ತಾರೆ. ಶ್ರೀ ಬಸವಪ್ರಭು ಹೊಸಕೇರಿ ಕವಿಸಂ ಕಾರ್ಯಾಧ್ಯಕ್ಷರು, ಶ್ರೀ ಶಂಕರ ಹಲಗತ್ತಿ ಕವಿಸಂ ಪ್ರಧಾನ ಕಾರ್ಯದರ್ಶಿ, ಶ್ರೀ ವೆಂಕನಗೌಡ ಪಾಟೀಲ್ ಸಪಸ ಧಾರವಾಡ, ಶ್ರೀ ಎಚ್.ಡಿ. ದೇಸಾಯಿ ಸಹಪಸ ಧಾರವಾಡ, ಎಸ್.ಎಂ. ರೋಣ ಜನಸಂಗ್ರಾಮ ಪರಿಷತ್ ಧಾರವಾಡ. ಮಾಡಲಾಗ್ತಾ ಇದೆ. ಪ್ರಶಾಂತ್ ಭೂಷಣ್ ಅವರು ನಮ್ಮೆಲ್ಲರೂ ತಿಳುವಳಿಕೆ ಕೆಲಸ ಕಾರ್ಯಗಳಿಗಾಗಿ ನೆನೆಸಬೇಕಾಗ್ತೈತಿ. ಅಂಥದ್ರೊಳಗೆ ಇವರು ಪ್ರೋ ಬೋನೋ ಅಂತ ಏನು ಕರಿತೀವಲ್ಲ ಪ್ರಶಸ್ತಿಗೆ, ಈ ದತ್ತಿಯನ್ನು ಇದೇ ವರ್ಷ ಸ್ಥಾಪಿಸಿದ್ರಿಂದ ಇದರ ಉದ್ಘಾಟನೆ ಕೂಡ ಇದೇ ಸಂದರ್ಭದಲ್ಲಿ ಜರುಗ್ತಾ ಇದೆ. ಉದ್ಘಾಟನೆಗಾಗಿ ನಮ್ಮ ಕರ್ನಾಟಕ ರಾಜ್ಯ ಕಾನೂನು ಸಿದ್ಧತೆಯನ್ನು ಪ್ರದಾನ ಮಾಡಲಿಕ್ಕೆ ಸರ್ವೋಚ್ಚ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಮೂರ್ತಿಗಳಾಗಿದ್ದ ಮತ್ತು ವಿಶ್ರಾಂತ ಲೋಹೇವರು ಪ್ರಶಸ್ತಿಯನ್ನು ಪ್ರದಾನ ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ಅತಿಥಿಗಳಾಗಿ ಸಿಟಿಜನ್ ಫಾರ್ ಡೆಮೋಕ್ರಸಿ ಸಿಎಫ್ಡಿ ಅನ್ನುವಂಥ ಒಂದು ಏನು ಸಂಸ್ಥೆ ಕುಲದೀಪ್ ನಾಯರ್ ಅವರಿದ್ದು ಪ್ರಖ್ಯಾತ ಅಧ್ಯಕ್ಷರಾದಂಥ ಪ್ರೊಫೆಸರ್ ಆನಂದ್ ಕುಮಾರ್ ಅವರು ಬರ್ತಾರೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ನಮ್ಮ ಸಂಘದ ಗೌರವ ಉಪಾಧ್ಯಕ್ಷ, ನಮ್ಮ ಸಂಘದಲ್ಲಿ ಈಗಾಗಲೇ 145ಕ್ಕೂ ಹೆಚ್ಚು ದತ್ತಿಗಳಿದ್ದು ಹಲವಾರು ವಿಷಯಗಳ ಕುರಿತಾಗಿ ಬಹುತೇಕ ದಿನ ಬಿಟ್ಟು ದಿನ ಒಂದೊಂದು ದತ್ತಿ ಕಾರ್ಯಕ್ರಮ ಜರುಗ್ತಾ ಇರೋದು ಬಹಳ ಮಹತ್ವದ ಸಂಗತಿ. ಈ ವರ್ಷ ಈ ದತ್ತಿಯವರು ವಿದ್ಯಾವರ್ಧಕ ಸಂಘದಲ್ಲಿ 15 ಲಕ್ಷ ರೂಪಾಯಿಗಳನ್ನು ದತ್ತಿ ನಿಧಿಯಾಗಿ ಇಟ್ಟು ಪ್ರತಿ ವರ್ಷ ವಿಶೇಷವಾಗಿ ಸಮಾಜ ಪರಿವರ್ತನೆಯ ಕೆಲಸದೊಳಗೆ ಪ್ರಮುಖವಾದ ಕೆಲಸ ನಿರ್ವಹಿಸಿದಂಥ ಒಂದು ಸಂಸ್ಥೆ ಅಥವಾ ಒಬ್ಬ ವ್ಯಕ್ತಿಗೆ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸುವ ಮೂಲಕ ಸಮಾಜ ಪರಿವರ್ತನೆಯ ಕೆಲಸ ಎಲ್ಲ ಕಡೆ ಜರುಗಬೇಕು ಅನ್ನುವಂಥ ನಿಟ್ಟಿನೊಳಗೆ ಪ್ರೋತ್ಸಾಹಿಸುವ ಸಲುವಾಗಿ ಈ ದತ್ತಿಯನ್ನು ಸ್ಥಾಪನೆ ಮಾಡಲಾಗಿದೆ. ಸಮಾಜ ಪರಿವರ್ತನಾ ಸಮುದಾಯ ಎನ್ನುವಂಥ ಸಂಸ್ಥೆಯನ್ನು 1983ರಲ್ಲಿ ಸಂಸ್ಥಾಪಕರಾಗಿ ಎಸ್ಆರ್ ಹಿರೇಮಠ್ ಅವರು ಸ್ಥಾಪನೆ ಮಾಡಿದರು. ತದನಂತರ ಈ ನಾಡಿನೊಳಗೆ ಮತ್ತು ಈ ದೇಶದೊಳಗೆ ಹಲವಾರು ಜನಕೇಂದ್ರಿತ ಹೋರಾಟಗಳನ್ನು ಅವರು ರೂಪಿಸಿದರು.
ಆ ಹೋರಾಟಗಳ ಮೂಲಕ ವಿಶೇಷವಾಗಿ ಪರಿಸರದೊಳಗೆ ಮತ್ತು ಆಡಳಿತದೊಳಗಿನ ಭ್ರಷ್ಟಾಚಾರ, ಕೆಳವರ್ಗದವರ ಮೇಲಾಗ್ತಿರುವಂಥ ಅನ್ಯಾಯವನ್ನು ತಡೆಯುವ ಸಲುವಾಗಿ ಅವಿರತವಾಗಿ ಅವರು ಶ್ರಮಿಸ್ತಾ ಇದ್ದಾರೆ.